ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜಡ್ಜು ಅಂದರೆ ಕೋರ್ಟು ಹಿಯರಿಂಗ್ ಇದೆ, ಅಲ್ಲಿ ಹೋಗಿದ್ದಾರೆ. ಮನೆಯವರೆಲ್ಲರೂ ಹೋಗಿದ್ದಾರೆ, ಅವ್ರ ಮನೆಯವರು ಒಬ್ಬರು ಉಳ್ಕೊಂಡಿಲ್ಲ. ಸೂರ್ಯ, ಮೀನಾ, ಶಾಂತಿ, ಮನೋಜು ಮತ್ತು ರವಿ, ಐಶ್ವರ್ಯ ಎಲ್ಲರೂ ಹೋಗಿದ್ದಾರೆ. ಎಲ್ಲರೂ ಹೋಗಿ ಅಲ್ಲಿ ಮುಂದೆ ಕೂತಿದ್ದಾರೆ. ಮತ್ತು ಆ ಕಡೆಯಿಂದನೂ ರೋಹಿಣಿ ಬಂದಿದ್ದಾಳೆ, ಈ ಕಡೆಯಿಂದನೂ ಸೂರ್ಯ ಕಡೆಯಿಂದ ಪೂಜನ್ ಗಂಡ ಎಲ್ಲ ಬಂದಿದ್ದಾರೆ. ಹೆಂಗ್ ಸ್ವಾಮಿ ನಾವು ಲಾಯರು ಕೂಡ ಬಂದಿದ್ದಾರೆ. ಎಲ್ಲರೂ ಬಂದು ಕೂತು ಇನ್ನೇನು ಕೋರ್ಟು ಸ್ಟಾರ್ಟ್ ಆಗಬೇಕು. ಆವಾಗ ಜಡ್ಜು ಕರೀತಾರೆ. ರೋಹಿಣಿನ ಫಸ್ಟು ಮನೋಜನ ವಿಚಾರಣೆ ಮಾಡ್ತಾರೆ, ಆಮೇಲೆ ರೋಹಿಣಿನ ವಿಚಾರಣೆ ಮಾಡ್ತಾರೆ, ಆಮೇಲೆ ಶಾಂತಿನ ವಿಚಾರಣೆ ಮಾಡ್ತಾರೆ, ಪೂಜನ ವಿಚಾರಣೆ ಮಾಡ್ತಾರೆ. ಎಲ್ಲರನ್ನೂ ವಿಚಾರಣೆ ಮಾಡಿ ಯಾವುದು ಬಗೆಹರಿಯಲ್ಲ. ಇವಳು ಅದಕ್ಕೆ ತಕ್ಕಾಗಿ ಒಂದೊಂದು ಉತ್ತರ ಇಟ್ಕೊಂಡೇ ಇರ್ತಾಳೆ ರೋಹಿಣಿ. ಹಂಗಾಗಿ ಪಾಪ ಅವ್ರನ್ನೆಲ್ಲ ತಳ್ಕ ಮಾಡಿಬಿಡ್ತಾಳೆ. ಲಾಯರ್ಗೇ ಪಾಯಿಂಟ್ಗಳು ಹಾಕೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಕೇಸಲ್ಲಿ ಬಿದ್ದೋಗ್ಬಿಡುತ್ತೆ. ಬಿದ್ದೋದಾಗ ಜಡ್ಜ್ ಹೇಳ್ತಾರೆ, ಇವ್ರದ್ದು ಈ ಥರ ಬಗೆಹರಿಲಾರ ಸಮಸ್ಯೆ, ಏನೂ ಮಾಡೋಕ್ಕಾಗಲ್ಲ, ಏನಾರು ಒಂದು ತೀರ್ಮಾನ ಮಾಡ್ಕೊಂಡು ಇವ್ರನ್ನ ಕಳಿಸ್ಬಿಡೋಣ ಅಂತ. ಆದರೆ ಅಲ್ಲಿ ಮನೋಜ್ ಹೇಳ್ತಾನೆ, ಇವಳ ಜೊತೆ ಬದುಕೋಕ್ಕಾಗೋದೇ ಇಲ್ಲ, ನನಗೆ ಡೈವರ್ಸ್ ಬೇಕೇ ಬೇಕು, ನಾನು ಇವಳ ಜೊತೆ ಇರಲ್ಲ ಅಂತೇಳಿ. ಅಲ್ಲಿಗೆ ಕೇಸ್ ಬಿದ್ದೋಗುತ್ತೆ. ಆಯಿತು, ಇವರಿಬ್ರನ್ನು ಕೌನ್ಸಿಲಿಂಗ್ ಮಾಡೋಣ, ಮಾಡಿಬಿಟ್ಟು ಆಮೇಲೆ ಹಿಯರಿಂಗ್ ಇಡೋಣ ಕೋರ್ಟಲ್ಲಿ ಅಂತೇಳಿ ಇದು ಮಾಡ್ತಾರೆ. ಅವಾಗೆಲ್ಲ ಹೊರಗಡೆ ಬಂದಿರ್ತಾರೆ. ಬಂದಾಗ ಆ ಚಿಕ್ಕಪ್ಪ ಮಾವ ಆಗಿ ಬಂದಿರ್ತಾನಲ್ಲ, ಮಲೇಷಿಯಾ ಮಾವ, ಅವನು ಕೂಡ ಸೂರ್ಯಂಗೆ ನಮಸ್ಕಾರ ಮಾಡಿ ಅವನ ಕೈಯಲ್ಲಾದ್ದು ಅವನು ಹೇಳಿಕೆ ಕೊಟ್ಟೆಲ್ಲ ಮಾಡ್ದ, ಅದು ಬಿದ್ದೋಯ್ತು. ಆಮೇಲೆ ಪೂಜನ್ ಗಂಡ ಅವರು ಇವ್ರ ಪರವಾಗಿ ಹೇಳಿಕೆ ಕೊಡ್ತಾರೆ, ಸೂರ್ಯ ಅವ್ರ ಪರವಾಗಿಯೇ. ಆದರೂ ಅದು ಕೇಸ್ ಬಿದ್ದೋಯ್ತು. ಆಮೇಲೆ ಇವೆಲ್ಲ ಆಗದೆ ಇದ್ದಾಗ ಪಾಪ ಎಲ್ಲರೂ ಅವ್ರು ಹೆಂಗೆ ಹೇಳಿರ್ತಾರೋ ಹಂಗೆ ಹೇಳ್ತಾರೆ. ಹೇಳಿದ್ರು ರೋಹಿಣಿ ಭಾಳ ಚಾಲಕಿ ಹೆಣ್ಣು, ಅವಳನ್ನ ಮುಂದೆ ಯಾರೇನೂ ಮಾಡೋಕ್ಕಾಗಲ್ಲ, ಅಷ್ಟು ತಲೆ ಉಪಯೋಗಿಸ್ತಾಳೆ ಅವಳು. ಆಮೇಲೆ ಲಾಯರ್ ಬರ್ತಾರೆ. ಏನು 5 ಡಿಗ್ರಿ ಮಾಡಿದ್ದಾನೆ ನಿಮ್ಮ ಮನೋಜ, ಏನು ಮಾತಾಡೋಕ್ಕೆ ಬರಲ್ಲ, ಇವನೊಬ್ಬ 5 ಡಿಗ್ರಿ ಮನೋಜ ಅಂತೆ, ನೀವು ಹೊಗಳ್ಕೋಬೇಕಷ್ಟೇ, ಬುದ್ಧಿನೇ ಇಲ್ಲ ಇವನಿಗೆ ಸ್ವಲ್ಪನೂ ಅಂತ. 50,000 ಕೊಟ್ಟ ಮೇಲೂ ಕೇಸ್ ಹಿಂಗೆ ಆಯ್ತಲ್ಲ ಮೇಡಮ್ ಅಂತ ಕೇಳ್ತಾಳೆ. ಅದಕ್ಕೆ 50,000 ಅಲ್ಲ, ಇನ್ನೂ ಕೊಡಬೇಕಾಗುತ್ತೆ ನೀವು, ಈ ಕೇಸನ್ನು ತಗೊಂಡಿರೋದೇ ನನ್ನ ತಪ್ಪು, ಈ ಕೇಸ್ ಏನೇನೂ ಇಲ್ಲ, ಈ ಥರ ಸಾಕ್ಷಿಗಳಿಲ್ದಲೆ ಈ ಥರ ವಾದ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೇನು ಗೊತ್ತು, 5 ಡಿಗ್ರಿ ಮಾಡೋನಂತೆ 5 ಡಿಗ್ರಿ ಅಂದ್ಕೊಂಡು ಬೈಕೊಂಡು ಅವಳು ಹೊರಟೋಗ್ತಾಳೆ. ಅವಳು ಹೊರಟೋದ್ಮೇಲೆ ಈ ಕೇಸು ಈಗ ಬಿದ್ದೋಯ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಇಲ್ಲಿ ರೋಹಿಣಿ ಮತ್ತೆ ಆ ಕಡೆಯಿಂದ ಬರುವಾಗ ರೋಹಿಣಿ ಎಂಟ್ರಿ ಆಗ್ತಾಳೆ. ಇವರಿನ್ನೂ ಇಲ್ಲೇ ನಿಂತಿರ್ತಾರೆ ಎಲ್ಲರೂ, ಸೂರ್ಯ, ಮೀನಾ, ಐಶ್ವರ್ಯ, ಶಾಂತಿ, ಮನೋಜ, ರವಿ ಎಲ್ಲರೂ ನಿಂತಿರ್ತಾರೆ. ಅಷ್ಟೊತ್ತಿ ರೋಹಿಣಿ ಎಂಟ್ರಿ ಕೊಟ್ಬಿಟ್ಟು, ಮನೋಜ್ ಇವಾಗಾದ್ರೂ ನನ್ನ ಒಪ್ಕೊಳ್ಳಿ ಅಂತ ಅತ್ತೆ ಕೇಳ್ತಾಳೆ. ನನ್ನ ಜೀವನ ಇರೋವರೆಗೂ ಇವನ ಜೊತೆ ಸಂಸಾರ ಮಾಡೋಕ್ಕೆ ನಿನ್ನ ಬಿಡಲ್ಲ, ನೀನು ಇಂಥವಳು ಸರಿ ಇಲ್ಲ, ನೀನು ಅಂಥವಳು ಅಂತ. ನೋಡೋಣ ಅತ್ತೆ, ನಾನು ಗೆಲ್ತೀನ ನೀವು ಗೆಲ್ತೀರ ಅಂತ ಚಾಲೆಂಜ್ ಮಾಡ್ತಾಳೆ. ಏನಾರ ಆಗೋಗಲಿ, ತಲೆ ಮೇಲೆ ತಲೆ ಬಿದ್ದೋಗಲಿ, ಆದರೆ ನಿನ್ನನ್ನಂತೂ ನಮ್ಮ ಮನೆಗೆ ಸೇರಿಸಲ್ಲ, ನೀನು ಇಷ್ಟು ಮೋಸ್ಗಾತಿ ಅಂತ ನನಗೆ ಗೊತ್ತಿಲ್ಲ ಅಂತ ಬೈತಾಳೆ. ಬೈದು, ನೀನು ಇಂಥ ತಾಟ್ಗಿತ್ತಿ, ನೀನು ಇಂಥ ಮೋಸ್ಗಾತಿ, ನಿನ್ನಂಥವಳನ್ನ ನನ್ನ ಮನೋಜ ಮದುವೆ ಮಾಡ್ಕೊಬಂದವನಲ್ಲ, ಅವನಿಗೇನು ಹೇಳಬೇಕು, ಹಂಗೆ ಹಿಂಗೆ ಅಂತೆಲ್ಲ ಬೈತಾಳೆ. ನಮ್ಮ ಮನೋಜು ಒಳ್ಳೆಯವರೇನೆ, ನಿಮ್ಮಿಂದನೇ ಇವೆಲ್ಲ ಆಗೋದು, ನೀವೆಲ್ಲಿ ಸಂಸಾರ ಮಾಡೋಕ್ಕೆ ಬಿಡ್ತೀರಾ ಅತ್ತೆ ಅಂತ. ಸುಮ್ಮನೆ ಮುಚ್ಚೆ ಬಾಯಿ, ಏನೇ ಮಾತಾಡ್ತೀಯ ನೀನು, ನಿನ್ನಿಂದನೇ ಕಣೆ ನನ್ನ ಮನೆ ಹಾಳಾಗೋಯ್ತು, ನನ್ನ ಮಗನ ಜೀವನ ಹಾಳಾಗೋಯ್ತು, ಹಾಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಅಲ್ಲಿ ಐಶ್ವರ್ಯ ನೋಡ್ತಾ ಇರ್ತಾಳೆ, ಕಕ್ಕ ಬಿಕ್ಕಿಯಾಗಿ ಒಂದೇ ಕಡೆ ನೋಡ್ತಾ ಇರ್ತಾಳೆ. ಅವಳಿಗೂ ಏನೂ ಅರ್ಥ ಆಗ್ತಾ ಇರಲ್ಲ ಪಾಪ. ರವಿನೂ ಅವಳು ತುಂಬ ದೂರನೇ ಇದ್ದಾರೆ, ಇನ್ನೂ ಸರಿಯಾಗಿಲ್ಲ. ರವಿ ಇನ್ನೊಂದು ಹುಡುಗಿ ಜೊತೆ ಇದ್ದಾನೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಇವಳು ದೂರ ಆಗಿಬಿಟ್ಟಿದ್ದಾಳೆ. ಈಗ ರವಿನ ಸರಿ ಮಾಡ್ಕೊಂಡು ಇವಳು ಬರಬೇಕು ಈ ಕಡೆಗೆ ಮನೆಗೆ, ಇನ್ನೂ ಬಂದಿಲ್ಲ. ಮುಂದಿನ ಎಪಿಸೋಡಲ್ಲಿ ಬರ್ಬೋದು ಅನಿಸುತ್ತೆ. ಓಕೆ, ರೋಹಿಣಿಗೆ ಅಂತೂ ಮನೋಜ್ ಸಿಗಲ್ಲ ಅಂಥೇಳಿ ಶಪಥ ಮಾಡಿದ್ದಾಳೆ ಶಾಂತಿ. ಅದು ಸಿಗುತ್ತೋ ಇಲ್ವೋ ಅಂತ ಆಮೇಲೆ ನೋಡಬೇಕಾಗತ್ತೆ. ಮೀನಾ, ಸೂರ್ಯ ಇವ್ರು ಏನು ಮಾಡೋ ಸ್ಟೇಜಲ್ಲಿಲ್ಲ. ಯಾಕೆ ಅಂದರೆ ಎಲ್ಲ ಸಾಕ್ಷಿಗಳು ಬಿದ್ದೋಗಾಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಇಬ್ಬರನ್ನೂ ಇವಾಗ ಕೌನ್ಸಿಲಿಂಗ್ ಕೂರಿಸಿ ಮಾತಾಡಿಸಿ ಅವ್ರದ್ದು ಮೈಂಡ್ ಸೆಟ್ ಹೇಗಿದೆ ತಿಳ್ಕೊಂಡು ಆಬ್ವಿಯಸ್ಲಿ ಆಮೇಲೆ ತೀರ್ಮಾನ ಮಾಡೋದು ಅಂತ ಆಯಿತು.
ಈಗ ಎಲ್ಲರನ್ನೂ ಬಿಟ್ಟು ಮನೆಗೆ ಹೋಗ್ತಾರೆ. ಮನೆಗೆ ಹೋದರೆ ಅಲ್ಲಿ ರಂಗನಾಥ್ ಏನಾಯಿತು ಅಂತ ಕೇಳ್ತಾನೆ. ಹಿಂಗಾಯಿತು ಅಂದಾಗ ಮನೋಜಂಗೆ ನಿನ್ನ ಹೊಡಿಯೋಕ್ಕೆ ಹೋಗ್ತಾನೆ, ನಿನ್ನಿಂದನೇ ಇವೆಲ್ಲ ಆಗೋದು ಅಂತೇಳಿ. ನಾನು 5 ಡಿಗ್ರಿ ಮನೋಜ, ನಾನೇನು ಮಾಡಿದ್ದೀನಿ, ಅಪ್ಪ ನೋಡು ಮಮ್ಮಿ ನನ್ನ ಹೊಡಿಯೋಕ್ಕೆ ಬರ್ತಾರೆ ಅಂದರೆ ಮುಚ್ಚ ಬಾಯಿ ಸಾಕು ಅಂತ. ಆಮೇಲೆ ಅವನಿಗೆ ಯಾಕೋ ದುಡ್ಡು ಕೊಟ್ಟೆ ಅಂತ ಕೇಳ್ತಾರೆ. ಓವನ್ಗಳು ಅಷ್ಟೊಂದು ಇರಲಿಲ್ಲ, ಹಂಗಾಗಿ ಪರ್ಚೇಸ್ ಮಾಡಬೇಕಿತ್ತು, ಅದಕ್ಕೆ ಕೊಟ್ಟೆ ಮಮ್ಮಿ ಅಂತ ಹೇಳ್ತಾನೆ. ಸರಿ, ನಿನ್ನ ತಲೆಯಲ್ಲಿ ಏನು ಸಗಣಿ ತುಂಬ್ಕೊಂಡಿದ್ಯಾ, ಅವಳು ವ್ಯಾಪಾರ ಮಾಡೋಕ್ಕೆ ಕರ್ಕೊಬಂದಿದ್ಲು ಅಂದರೆ ನೀನು ಯಾಕೆ ಕೊಟ್ಟೆ, ಇಲ್ಲ ಅಂತ ಹೇಳಬೇಕಿತ್ತು ಅಂತೇಳಿ ಶಾಂತಿಗೆ ಸಿಟ್ಟು ಬಂದುಬಿಡುತ್ತೆ. ಎತ್ತಿ ಕಪಾಲಿಗೆ ಒಂದು ಬಿಡ್ತಾಳೆ ಸರಿಯಾಗಿ ಮನೋಜಂಗೆ. ಹೊಡಿಬೇಡ ಮಮ್ಮಿ ಅಂತಾನೆ. ಸುಮ್ಮನೆ ಕುತ್ಕೊಳ್ಳೋ, ಹೊಡಿಯೋದಲ್ಲ, ನಿನ್ನ ತುಂಡು ಭೂತ ಹಾಕ್ಬಿಡ್ಬೇಕು ಅನಿಸುತ್ತೆ. ಅಜ್ಜಿನೂ ಬೈತದೆ, ನಿನಗೇನೋ ಬಂದೈತೆ, ಯಾಕೋ ಹಿಂಗೆಲ್ಲ ಮಾಡ್ತೀಯ ಅಂತೇಳಿ. ಅಲ್ಲೊಂದು ಟ್ವಿಸ್ಟ್ ಕೊಡ್ತಾನೆ. ಏನಂತಂದರೆ, ಇದು ಓವನ್ನು ಅವೆಲ್ಲ ಕೊಟ್ಟಿರೋದ್ರಿಂದ ಅಲ್ಲಿ 7 ಲಕ್ಷ ರೂಪಾಯಿ ಸಾಲ ಆಗಿದೆ ಮಮ್ಮಿ, ಈಗ ಸಾಲ ಕಟ್ಟಿಲ್ಲ ಅಂದರೆ ನನ್ನ ಅಂಗಡಿನೇ ಕ್ಲೋಸ್ ಆಗುತ್ತೆ ಅಂತೇಳಿ. ಎಲ್ಲ ಶಾಕ್ ಆಗೋಗ್ತಾರೆ. ಇದ್ಲು ಬೇರೆ ಇದನ್ನ ಮಾಡ್ಕೊಬಂದು ಕೂತಿದ್ದಾನೆ ಇವನು ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗುತ್ತೆ. ಆಮೇಲೆ ಅಮ್ಮ ಮಗ ಇಬ್ಬರು ಸೇರಿಕೊಂಡು ಮನೆ ಪತ್ರನ ವಿಶಾಲಾಕ್ಷಿ ಹತ್ರ ಕೊಟ್ಟು ಅವಳ ಹತ್ರ 7 ಲಕ್ಷ ರೂಪಾಯಿ ತಗೊಂಡು ಮನೋಜಿಗೆ ಕೊಡೋದು ಅಂತ ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡವ್ರೆ. ಇದು ರಂಗನಾಥಗೂ ಗೊತ್ತಿಲ್ಲ, ಸೂರ್ಯಂಗೂ ಗೊತ್ತಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ ಬೇರೆ ಏನೋ ಕಾರಣ ಹೇಳ್ತಾರೆ. ಹಂಗಾಗ್ಬಿಟ್ಟು ಇವ್ರಿಗೇನು ಗೊತ್ತಿಲ್ಲದೆ ಇದ್ದಾಗ ಅವನು ಈ ಥರ ಐಡಿಯಾ ಮಾಡಿಕೊಂಡು ಸೈನ್ ಹಾಕಿಸ್ಕೊಬಿಡ್ತಾನೆ. ಯಾರ ಹತ್ರ? ರಂಗನಾಥ್ ಹತ್ರ ಸೈನ್ ಹಾಕಿಸ್ಕೊಂಡು ಮನೆ ಮಾರಕ್ಕೆ ಅಡವಿಡೋಕ್ಕೋ ಅಥವಾ ಮಾರೋಕ್ಕೋ ರೆಡಿ ಮಾಡ್ಕೊಬಿಟ್ಟಿರ್ತಾರೆ. ಇದು ಸೂರಿಗೂ ಮೀನಿಗೂ ಕೂಡ ಗೊತ್ತಿರಲ್ಲ. ರಂಗನಾಥನಿಗೆ ಮೀನಿಗೆ ಇವನು ಮನೋಜ ಬೈದಾಗ ರಂಗನಾಥ್ ಅವಳು ಎಷ್ಟು ಎತ್ತರಕ್ಕೆ ಬೆಳೀತಾಳೆ ಅಂತ ನಿಂಗೇನೋ ಗೊತ್ತು, ಅವಳ ಲೆವೆಲೇ ಬೇರೆ ಅಂತ. ಆಮೇಲೆ ಸೂರ್ಯನೂ ಬೈತಾನೆ, ಸಕ್ಕರೆ ಇವಾಗ ಹಿಂಗೆ ಬೈತಾ ಇದೆಯಾ, ಅವಳು ಹೂ ಕಟ್ಟೋಳು ಮಾರು ಕಟ್ಟೋಳು ಅಂತ, ಅವಳಲ್ಲಿ ಯಾವ ಲೆವೆಲಿಗೆ ಬೆಳೀತಾಳೆ ಅವತ್ತೇ ನೀವು ಅವಳ ಮುಂದೆ ಎಲ್ಲ ಕೈ ಕಟ್ಕೊಂಡು ನಿಂತ್ಕೋತೀರಾ, ಅಷ್ಟು ಲೆವೆಲಿಗೆ ಬೆಳೀತಾಳೆ ಅಂತ. ಆಮೇಲೆ ರಂಗನಾಥ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ, ಮಗಳೇ ನೀನೇನು ಯೋಚನೆ ಮಾಡಬೇಡ, ನೀನು ಎಲ್ಲರಿಗಿಂತ ಎತ್ತರವಾಗಿ ಬೆಳಿತೀಯ, ನೀನು ಏನಕ್ಕೂ ಯೋಚನೆ ಮಾಡಬೇಡ, ನೀನು ಹೂ ಕಟ್ಟಿನೇ ನೀನು ಬದುಕು ಬಂಗಾರ ಆಗುತ್ತೆ, ಎಲ್ಲರಿಗಿಂತ ಎಲ್ಲರೂ ನಿನ್ನ ಹಿಂದೆ ಬರಬೇಕು, ಆ ಥರ ನೀನು ಬೆಳಿತೀಯ ಮಗಳೇ, ನೀನು ಏನು ಚಿಂತೆ ಮಾಡಬೇಡ ಅಂತೇಳಿ ಆಶೀರ್ವಾದ ಮಾಡ್ತಾನೆ. ಅಜ್ಜಿ ನನ್ನನ್ನು ಕಳಿಸ್ಕೊಟ್ಬಿಡೋ ಅತ್ಲಾಗಿ ಅಂತ ಹೇಳುತ್ತೆ. ಆಯಿತು, ಸೂರ್ಯ ಬಾರಪ್ಪ ಒಂಚೂರು ಕಳಿಸ್ಕೊಡು ಅಂತ ಹೇಳುತ್ತೆ. ಅವ್ನು ಕರ್ಕೊಂಡು ಹೋಗ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.